ಅಥವಾ ಸಿದ್ದರಾಮಯ್ಯನವರ ವರ್ಚಸ್ಸಿನ ಮುಂದೆ ಬಿಜೆಪಿ ಏನು ನಡೀಲಿಲ್ಲ ಚಾಮರಾಜನಗರದಲ್ಲಿ ಈ ಬಾರಿ ಅಂತ? ಅಲ್ಲಿಗೆ ಸಿದ್ದರಾಮಯ್ಯನವ್ರಿಗೆ ವರ್ಚಸ್ಸಿದ್ರೆ ಮೈಸೂರಲ್ಲಿ ಗೆಲ್ಲಬೇಕಾಗಿತ್ತಲ್ಲ. ಮೈಸೂರಲ್ಲಾಗಿಲ್ಲ, ಮಂಡ್ಯದಲ್ಲಾಗಿಲ್ಲ, ಹಾಸನಲ್ಲಾಗಿಲ್ಲ, ಚಿಕ್ಕಮಂಗ್ಳೂರಲ್ಲಾಗಿಲ್ಲ, ಬೆಂಗಳೂರು ಗ್ರಾಮಾಂತರ ಆಗಿಲ್ಲ, ಬೆಂಗಳೂರು ಸೌತ್ ಇಲ್ಲ, ನಾರ್ತ್ ಇಲ್ಲ, ಸೆಂಟ್ರಲ್ ಇಲ್ಲ. ಹಂಗಾದ್ರೆ ಸಿದ್ದರಾಮಯ್ಯನವರ ವರ್ಚಸ್ಸು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರನಾ? ಜೆಡಿಎಸ್ ಸಖ್ಯ ಬೆಳೆಸಿದ್ದೆ ಹಳೆ ಮೈಸೂರು ಭಾಗದಲ್ಲಿ ಹಿಡಿತವನ್ನ ಸಾಧಿಸಬೇಕು ಅಂತ ಬಿಜೆಪಿ. ಹಿಡಿತ ಅಲ್ಲ, ನಾವು ನರೇಂದ್ರ ಮೋದಿಜಿಯವರಿಗೆ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಕೊಡಬೇಕು ಅಂತ ಹೋಗಿದ್ದು. ಅವರು ನಿರೀಕ್ಷೆ ಮಾಡಿದ್ದೆಷ್ಟು ಕಾಂಗ್ರೆಸ್ನವರು, ನಾವು 20+ ಗೆಲ್ತೀವಿ ಅಂತ. ಎಷ್ಟು ಗೆದ್ದರು? 2 ಡಿಜಿಟ್ಸ್ಗೂ ಬರಲಿಕ್ಕಾಗಲಿಲ್ಲ. ನಾವು 19 ಸ್ಥಾನ ಗೆದ್ದಿದ್ದೀವಿ. ಅವರು 136 MLAಗಳಿದ್ದಾರೆ, ನಾವು 19 ಸ್ಥಾನ ಗೆದ್ದಿದ್ದೀವಿ. ಅವರು 9 ಗೆದ್ದಿದ್ದಾರೆ. ನೀವು ಈ 19 ಲೋಕಸಭಾ ಕ್ಷೇತ್ರದ ಒಳಗಡೆ ನೋಡಿದ್ರೆ 136 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಲೀಡ್ ತಗೊಂಡಿದ್ದೀವಿ. ಇದೇನು ತೋರಿಸುತ್ತೆ ಅಂದರೆ 2018ಕ್ಕೆ ಯಾರು ಬರ್ತಾರೆ ಅನ್ನೋದನ್ನು ಸೂಚಿಸ್ತದೆ ಇದು. ಸೊ ಹಾಗಾಗಿ ಒಂದಷ್ಟು ನಮಗೆ ಡಿಸಪಾಯಿಂಟ್ ಆಗಿದ್ದರೂ ಸಹ 2018ರ ಆಮೇಲೆ 2028ರ ವಿಧಾನಸಭಾ ಚುನಾವಣೆಗೆ ನಮಗೊಂದು ಹೋಪ್ಸ್ ಕ್ರಿಯೇಟ್ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.